ಬುಕ್ನಲ್ಲಿ ಈ ಒಂದು 2 ಲೈನನ್ನು ಓದೋದ್ರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ನಿಮಗೆ ಪೂರ್ಣ ಫಲ ಸಿಗುತ್ತೆ. ಈ 2 ಸಾಲಲ್ಲಿ ರಾಮನಾಮವನ್ನ 1000 ಸಲ ಜಪ ಮಾಡಿದಂತಹ ಶಕ್ತಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಯಾವುದೇ ಮಂತ್ರ ಆಗ್ಲಿ ಸ್ತೋತ್ರ ಆಗ್ಲಿ ನೀವು ಹೇಳೋದ್ರಲ್ಲಿ ತಪ್ಪಾಗಿದ್ರೆ ಅದರಿಂದ ಏನಾದರೂ ದೋಷಗಳಾಗುತ್ತಾ, ದೋಷಗಳು ಬರುತ್ತಾ ಅಂತ ಭಯ ಪಡ್ತಿದ್ದೀರಾ, ಇನ್ನು ಮುಂದೆ ನಿಮಗೆ ಆ ಭಯ ಬೇಡ. ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನೀವೇನೇ ಓದಿದಂಥ ಮಂತ್ರನೇ ಆಗಿರ್ಬೋದು ಅಥವಾ ಸ್ತೋತ್ರಗಳೇ ಆಗಿರ್ಬೋದು, ಯಾವುದೇ ಥರ ದೋಷನೇ ಆಗಿರಲಿ ಏನೂ ಕೂಡ ತೊಂದರೆ ಆಗೋದಿಲ್ಲ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ದೇವರ ನಾಮಗಳನ್ನು ಮತ್ತು ಸ್ತೋತ್ರಗಳನ್ನು, ಮಂತ್ರಗಳನ್ನು ಮತ್ತು ಬೀಜಾಕ್ಷರಿ ಮಂತ್ರಗಳನ್ನು ಹೀಗೆ ನಾನಾ ರೀತಿಯ ದೇವರ ಬುಕ್ಕುಗಳನ್ನು ನಾವು ಓದಿರ್ತೀವಿ. ಆದರೆ ಕೆಲವೊಂದು ನಮಗೆ ಉಚ್ಚಾರಣೆ ಮಾಡೋದಕ್ಕೆ ಕಷ್ಟ ಇರುತ್ತೆ. ಆದರೂ ನಮಗೆ ಬಂದ ಹಾಗೆ ನಮ್ಗೆ ಹೆಂಗೆ ಬರುತ್ತೋ ಹಾಗೆ ನಾವು ಓದ್ಕೊಂಡು ಹೇಳ್ಕೊಂಡಿರ್ತೀವಿ. ಆದರೆ ಎಲ್ಲ ಸ್ತೋತ್ರಗಳನ್ನು ಹೇಳಿದಾದ್ಮೇಲೆ, ಪೂಜೆ ಎಲ್ಲ ಆದಮೇಲೆ ನಮಗೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತಪ್ಪಾಗಿ ಹೇಳಿದ್ದೀನೋ, ಇದರಿಂದ ಏನು ದೋಷ ಬರುತ್ತೋ, ಏನು ತೊಂದರೆ ಆಗುತ್ತೋ, ಅಥವಾ ಮುಂದಕ್ಕೆ ಏನು ನನಗೆ ಕೆಟ್ಟ ಗಳಿಗೆ ಕಾದಿದೆಯೋ ಅಂತ ನಾವು ತುಂಬಾ ಭಯ ಪಡ್ತೀವಿ. ಪ್ರತಿದಿನ ಪೂಜೆನಲ್ಲಿ ಮಂತ್ರ ಸ್ತೋತ್ರಗಳನ್ನು ಹೇಳ್ತೀವಿ. ಬೀಜಾಕ್ಷರಿ ಮಂತ್ರಗಳನ್ನು ಹೇಳೋದು ಇದು ಸಾಮಾನ್ಯವಾಗಿರುತ್ತೆ. ಕೆಲವರಿಗೆ ನಾವು ಎಲ್ಲಿ ತಪ್ಪಾಗಿ ಹೇಳಿದ್ದೀವೋ, ಎಲ್ಲಿ ತಪ್ಪಾಗಿ ಉಚ್ಚಾರಣೆ ಮಾಡಿದ್ದೀವೋ, ಇದರಿಂದ ಏನಾದರೂ ದೋಷಗಳು ಬರುತ್ತಾ ನಮಗೆ ಅಂತ ಭಯ ಕೂಡ ಇದ್ದೇ ಇರುತ್ತೆ. ಇದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ತೋತ್ರ ಹೇಳೋದೇ ಆಗಿರ್ಬೋದು ಅಥವಾ ಮಂತ್ರವನ್ನು ಹೇಳೋದೇ ಆಗಿರ್ಬೋದು, ಅದನ್ನು ಮಾಡೋದನ್ನೇ ಬಿಟ್ಬಿಡ್ತಾರೆ. ಇಲ್ಲದೇ ಇರೋ ಅಂಥ ದೋಷ ಯಾಕೆ ಬರೆಸ್ಕೊಳ್ಬೇಕು ಅಂತ. ತುಂಬ ಜನಕ್ಕೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಅದು ಸ್ವಲ್ಪ ಕಷ್ಟನೇ, ಏಕೆಂದರೆ ಶಬ್ದಗಳು ನಾಲಿಗೆಯಿಂದ ತಿರುಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ತುಂಬ ತಿಂಗಳ ಕಾಲ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಸ್ತೋತ್ರ ಆಗಿರ್ಬೋದು, ಮಂತ್ರನೇ ಆಗಿರ್ಬೋದು, ನೀವೇನಾದ್ರು ಉಚ್ಚಾರಣೆ ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಇನ್ನು ಮುಂದಕ್ಕೆ ನಿಮಗೆ ಭಯ ಬೇಡ. ಯಾಕೆಂದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನೀವೇನೇ ಓದೋದ್ರಲ್ಲಿ ತಪ್ಪಾಗಿ ಓದಿದ್ರೂ ಕೂಡ ನಿಮಗೆ ಯಾವುದೇ ರೀತಿ ದೋಷ ಬರೋದಿಲ್ಲ. ಈ 2 ಸಾಲನ್ನು ಹೇಳ್ಕೊಳ್ಳೋದ್ರಿಂದ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ನಿಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ. ಬನ್ನಿ ಇವಾಗ ಅದೆಲ್ಲನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರೇ ಆದರೂ ಸುಲಭವಾಗಿ ನಿಮ್ಮ ಪ್ರತಿದಿನದ ಪೂಜೆಯಲ್ಲಿ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೋಬೋದು, ಅಷ್ಟೋತ್ತರಗಳನ್ನು ಮಾಡ್ಕೋಬೋದು, ಯಾವುದೇ ರೀತಿಯ ಬೀಜಾಕ್ಷರಿ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ಬೋದು. ಅದು ಅಲ್ಲದೆ ಮಕ್ಕಳಿಗೂ ಕೂಡ ಕಲಿಸ್ಬೋದು. ಲಲಿತಾ ಸಹಸ್ರನಾಮ ಆಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಪಠನೆ ಮಾಡೋರಿಗಂತೂ ಯಾವುದೇ ಸ್ತೋತ್ರ ಆದರೂ ನೀರು ಕುಡಿದಂಗೆ ಹೇಳ್ಬಿಡ್ಬೋದು. ಅಷ್ಟು ಚೆನ್ನಾಗಿ ನಾಲ್ಗೆ ತಿರುಗುತ್ತೆ. ಇದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ಅಭ್ಯಾಸ ಮಾಡೋದನ್ನು ಕಲೀರಿ. ನೀವು ಹೇಳೋದ್ರಲ್ಲಿ ಏನಾದರೂ ತಪ್ಪಾದರೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. ಮೊದಲು ಸ್ತೋತ್ರ ಅಥವಾ ಮಂತ್ರ ಎಲ್ಲನೂ ಹೇಳ್ದಾದ್ಮೇಲೆ ಕೊನೆಯಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದರಿಂದ ಯಾವುದೇ ರೀತಿ ದೋಷಗಳು ಬರೋದಿಲ್ಲ. ಅದು ಅಲ್ಲದೆ ಪ್ರತಿದಿನ ನಾವು ಈ ರೀತಿ ಸಂಸ್ಕೃತ ಪದಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಬ್ರೈನ್ನಲ್ಲಿರುವ ನರಗಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಇದರಿಂದನೇ ಪ್ರತಿದಿನ ನಾವು ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಕೂಡ ಚಿಕ್ಕ ಚಿಕ್ಕ ದೇವರ ಸ್ತೋತ್ರಗಳನ್ನು ಹೇಳಿಸ್ಬೇಕು. ಈಗೆಲ್ಲ ಸ್ಕೂಲ್ನಲ್ಲೂ ಕೂಡ ಬೆಳಗಿನ ಪ್ರೇಯರ್ ಜೊತೆಗೇನೆ ದೇವರ ಸ್ತೋತ್ರಗಳನ್ನು ಕೂಡ ಹೇಳಿಸ್ತಾರೆ. ಇದು ತುಂಬ ಒಳ್ಳೆ ಅಭ್ಯಾಸನೇ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರ ಇನ್ನು ಮುಂದೆ ಯಾರೂ ಕೂಡ ಭಯ ಪಡಬೇಡಿ. ನಾವು ಉಚ್ಚಾರಣೆ ಮಾಡುವಾಗ ಎಲ್ಲಿ ತಪ್ಪು ಮಾಡ್ತೀವೋ, ತಪ್ಪಾಗಿ ಎಲ್ಲಿ ಓದ್ತೀವೋ ಸ್ತೋತ್ರವನ್ನು ಅಂತ ಹೆದರ್ಕೊಳ್ಳೋಕೆ ಹೋಗಬೇಡಿ. ಬರೀ ನಾವು ಮಂತ್ರ ಉಚ್ಚಾರಣೆಯಲ್ಲಿ ತಪ್ಪು ಮಾಡಿದಾಗ ಮಾತ್ರ ದೋಷ ಬರೋದಿಲ್ಲ. ಈಗ ನಾವು ಲಲಿತಾ ಸಹಸ್ರನಾಮ ಆಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಹೇಳೋದೇ ಆಗಿರ್ಬೋದು, ಅದನ್ನು ಪೂರ್ತಿಯಾಗಿ ಕೇಳಬೇಕು ಅಥವಾ ಪೂರ್ತಿಯಾಗಿ ಪಠನೆ ಮಾಡಬೇಕು. ಎಲ್ಲೋ ಅರ್ಜೆಂಟ್ ಹೋಗಬೇಕು ಅಂತ ಹೇಳಿ ಅರ್ಧ ಕೇಳೋದು, ಅರ್ಧ ಓದೋದು ಮಾತ್ರ ಮಾಡಬಾರ್ದು, ಅದು ದೋಷ ಬರುತ್ತೆ. ಇದಕ್ಕೋಸ್ಕರ ಯಾರೇ ಆಗಿರಲಿ ನಿಮಗೆ ಸಾಕಷ್ಟು ಸಮಯ ಇದೆ ಅಂತ ಅಂದರೆ ಮಾತ್ರ ನೀವು ಈ ಲಲಿತಾ ಸಹಸ್ರನಾಮ ಆಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಕೂತ್ಕೊಂಡು ಓದೋದೇ ಆಗಿರ್ಬೋದು ಅಥವಾ ಮೊಬೈಲ್ನಲ್ಲಿ ಕೇಳೋದೇ ಆಗಿರ್ಬೋದು, ಆದರೆ ಪೂರ್ತಿಯಾಗಿ ಕೇಳಬೇಕು. ಆದರೆ ಅರ್ಧ ಮಾತ್ರ ಕೇಳೋದಕ್ಕೆ ಹೋಗಬೇಡಿ, ಅದು ಕೂಡ ಒಳ್ಳೆಯದಲ್ಲ. ಇನ್ನು ನೀವೇನಾದರೂ ಬೆಳಗ್ಗೆ ಕೇಳಿದ್ದೀರಾ ಅಂದರೆ ಆ ದಿನ ಸಂಜೆಯೊಳಗನೆ ಪೂರ್ತಿಯಾಗಿ ಕೇಳಿ ಮುಗಿಸ್ಬೇಕು. ಇನ್ನು ಮುಂದೆ ಈ ರೀತಿ ಭಯ ಬೇಡ ನಿಮಗೆ. ತುಂಬ ಜನಕ್ಕೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಅದು ಸ್ವಲ್ಪ ಕಷ್ಟನೇ, ಏಕೆಂದರೆ ಶಬ್ದಗಳು ನಾಲ್ಗೆಯಿಂದ ತಿರುಗೋದಿಲ್ಲ, ತುಂಬ ಕಷ್ಟ. ತುಂಬ ತಿಂಗಳುಗಳ ಕಾಲ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ನೀವು ಕೂಡ ಸಹಸ್ರನಾಮವನ್ನು ಪಠನೆ ಮಾಡಿದಷ್ಟು ಫಲ ನಿಮಗೆ ಸಿಗಬೇಕು ಅಂದರೆ ನೋಡಿ, ಇದೇ ಒಂದು ಬುಕ್ನಲ್ಲಿ ಕೊನೆಯಲ್ಲಿ ಇರುತ್ತೆ.
ಭಗವಾನ್ ಈಶ್ವರನು ರಚಿಸಿದಂತ ಈ ಸ್ತೋತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ರೀತಿ ಉಚ್ಚಾರಣೆ ಇರುತ್ತೆ. ಈ ಒಂದು ಸ್ತೋತ್ರನ ಪ್ರತಿದಿನ ನೀವು ಇದನ್ನ 3 ಸಲ ಹೇಳೋದ್ರಿಂದ ವಿಷ್ಣು ಸಹಸ್ರನಾಮವನ್ನ ಪೂರ್ತಿಯಾಗಿ ಓದಿದಂತ ಫಲ ನಿಮ್ಗೆ ಸಿಗುತ್ತೆ. ಪೂರ್ತಿಯಾಗಿ ಅಭ್ಯಾಸವನ್ನ ಮಾಡೋರಂಥವ್ರು ಮಾಡಿ, ಕೆಲವ್ರಿಗೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ಅಂಥವರು ನಿರಾಶೆ ಆಗೋದೇ ಬೇಡ. ಈ 2 ಸಾಲನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಈ 2 ಸಾಲಲ್ಲಿ ರಾಮನಾಮವನ್ನ 1000 ಸಲ ಜಪ ಮಾಡಿದಂತಹ ಶಕ್ತಿ ಇದೆ ಅಂತಾನೆ ಹೇಳ್ಬೋದು. ತುಂಬಾ ತಿಳಿದವರೇ ಇದರ ಅರ್ಥವನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದಕ್ಕೋಸ್ಕರನೇ ನೀವು ಈ 2 ಲೈನನ್ನ ಅಭ್ಯಾಸವನ್ನ ಮಾಡಿಕೊಂಡು ಪ್ರತಿದಿನ 3 ಸಲ ಹೇಳೋದ್ರೆ ಸಾಕು. ಇನ್ನು ಈ ರೀತಿ ಸ್ತೋತ್ರಗಳು ತಪ್ಪಾದಾಗ ಯಾವ ಮಂತ್ರವನ್ನ ಹೇಳ್ಕೋಬೇಕು ಅನ್ನೋದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಆ ಒಂದು ಮಂತ್ರ ಬಂದು ಹೀಗಿದೆ: ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತಂ ಮಾಯಾದೇವ ಪರಿಪೂರ್ಣಂ ತದಸ್ತು ಮೇ. ಈ ಒಂದು ಸ್ತೋತ್ರದ ಉಚ್ಚಾರಣೆ ಕೂಡ ತುಂಬಾನೇ ಸುಲಭವಾಗಿದೆ. ಅಭ್ಯಾಸನ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಸ್ತೋತ್ರಗಳನ್ನ ಮಂತ್ರಗಳನ್ನ ಹೇಳಿದ ಮೇಲೆ ಈ ಒಂದು ಮಂತ್ರದ ಹೆಸರು ಬಂದು ಕ್ಷಮಾರ್ಪಣ ಮಂತ್ರ ಅಂತ. ಈ ಒಂದು ಕ್ಷಮಾರ್ಪಣ ಮಂತ್ರವನ್ನ ಹೇಳ್ಕೊಂಡ್ರೆ ಸಾಕು. ಯಾವುದೇ ರೀತಿ ನಿಮಗೆ ದೋಷಗಳು ಬರೋದಿಲ್ಲ. ಇನ್ ಮುಂದೆ ಎಲ್ಲರೂ ಕೂಡ ಆರಾಮ್ಸೆ ಯಾವ ದೇವ್ರದೇ ಆಗಿರ್ಬೋದು ಅಥವಾ ಎಷ್ಟೇ ಕಷ್ಟಕರ ಸ್ತೋತ್ರಗಳೇ ಆಗಿರ್ಬೋದು, ಮಂತ್ರಗಳೇ ಆಗಿರ್ಬೋದು, ಯಾವುದೇ ಭಯ ಇಲ್ಲದೆ ದೋಷಗಳಿಲ್ಲದೆ ಉಚ್ಚಾರಣೆ ಮಾಡ್ಬೋದು. ಮತ್ತೆ ಈ ಒಂದು ಮಂತ್ರ ಇದೆ ಅಂತ ಹೇಳಿ ನಾವು ಬೇಜವಾಬ್ದಾರಿಯಿಂದ ಯಾವುದೇ ಸ್ತೋತ್ರಗಳನ್ನು ಸಹ ಓದಬಾರ್ದು. ಆದಷ್ಟು ನಾವು ಕರೆಕ್ಟಾಗಿ ಓದೋದಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಕೊನೆಯದಾಗಿ ಈ ಮಂತ್ರನ ಹೇಳ್ಕೋಬೇಕು. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ವಿಡಿಯೋ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.